ಹಲೋ ಪ್ರವೀಣಾ. ಹಾಂ ಹಲೋ ಮಮ್ಮಿ. ಆಫೀಸಲ್ಲಿದ್ದೀನಿ, ಮ್ಯಾನೇಜರ್ ಬೇರೆ ಬಂದಿದ್ದಾರೆ. ಸ್ವಲ್ಪ ವರ್ಕ್ ಮೇಲಿದ್ದೀನಿ. ನಾನು ಹಿಂಗೆ ಒಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ. ಅಲ್ಲ ಪ್ರವೀಣಾ, ಒಂದು ವಾರದಿಂದ ಬರೀ ಹಿಂಗೆ ಹೇಳಾಕತ್ತಿದ್ದಿ. ಅರ್ಧ ಗಂಟೆ ಬಿಟ್ಟು ಹಸ್ತಾನೆ, ಆಮೇಲೆ ಹಸ್ತಾನೆ, ಅವ್ರು ಬಂದಾರ ಇವ್ರು ಬಂದಾರ ಅಂತ ಹೇಳಿ. ಅಲ್ಲ, ಒಂದು ಸ್ವಲ್ಪ ಅರ್ಜೆಂಟ್ ಒಂದು ವಿಷಯ ಮಾತಾಡೋದಿತ್ತು ನಿನ್ನ ಕಡೆ. ಸ್ವಲ್ಪ ಇವತ್ತ ಬಿಡು ಮಾಡ್ಕೊಂಡು ಹಚ್ಚಯಪ್ಪ, ಮಾತಾಡೋಣಂತ. ಅಯ್ಯೋ ಮಮ್ಮಿ, ಸ್ವಲ್ಪ ಅರ್ಥ ಮಾಡ್ಕೊ. ಇಲ್ಲಿ ಬೇರೆ ಮ್ಯಾನೇಜರ್ದು ವರ್ಕ್ ಪ್ರೆಷರ್ ಬೇರೆ ಐತಿ ನನಗೆ. ನಾನು ನಿನ್ನ ಜೊತೆ ಇಲ್ಲಿ ಮಾತಾಡ್ಕೊಂತ ಕುಂದ್ರಕ್ಕಾಗೋದಿಲ್ಲ. ಇವತ್ತು ಸಾಯಂಕಾಲ ಮನೆಗೆ ಹೋದ್ಮೇಲೆ ನಾನು ನೆನಪು ಮಾಡ್ಕೊಂಡು ಫೋನ್ ಹಚ್ತೇನೆ ಅಂತ. ಇಡ್ರಿ ಮಮ್ಮಿ, ಬೈ ಬೈ ಬೈ. ನನಗೆ ಫ್ರೀ ಇರೋದೆ 1 ಗಂಟೆ. ಆ 1 ಗಂಟೆಯಲ್ಲಿ ನಿಮ್ಮ ಜೊತೆ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಔಟಿಂಗ್ ಹೋಗಿ ಬರೋಣ ಅಂತ ಬಂದರೆ ಬರೀ ನಿಮ್ಮದು ಫೋನ್ ಫೋನ್ ಫೋನ್. ಆಗಲಿಂದ ನೋಡ್ತಾ ಇದ್ದೀನಿ, ಬರೀ ಫೋನಲ್ಲೇ ಇದ್ದೀರಾ. ನನಗೆ ಇರೋ ಮೂಡೆಲ್ಲ ಅಪ್ಸೆಟ್ ಆಗಿ ಹೋಯ್ತು. ನನಗೆ ಆಫೀಸ್ ಕಡೆ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಪ್ಲೀಸ್ 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 ಡಾರ್ಲಿಂಗ್, ಅರ್ಥ ಮಾಡ್ಕೊ. ನೋಡು, ಇಷ್ಟೆಲ್ಲ ಸುಳ್ಳು ನಿನ್ಗೋಸ್ಕರನೇ ಹೇಳ್ತಾ ಇರೋದು. ಆಗಲೇ ಮ್ಯಾನೇಜರ್ ಕಾಲ್ ಮಾಡಿದ್ರು. ಸೊ ಅಮ್ಮನಿಗೆ ಹುಷಾರಿಲ್ಲ, ಊರಿಗೆ ಬಂದಿದ್ದೀನಿ ಅಂತ ಅವ್ರು ಹೇಳ್ದೆ. ಸೊ ಇವಾಗ ಅಮ್ಮ ಕಾಲ್ ಮಾಡಿದ್ರು, ಮ್ಯಾನೇಜರ್ ಇದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಮ್ಮನೇ ಸುಳ್ಳು ಹೇಳ್ತೆ. ಇಷ್ಟೆಲ್ಲ ಯಾರಿಗೆ ಮಾಡ್ತಾ ಇದ್ದೀನಿ ಬಂಗಾರ? ನಿನ್ಗೋಸ್ಕರ ಅಲ್ವಾ? ಪ್ಲೀಸ್ ಡಾರ್ಲಿಂಗ್, ಅರ್ಥ ಮಾಡ್ಕೊ. ಅಯ್ಯೋ ಹೋಗ್ಲಿ ಬಿಡು, ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಇರೋ 1 ಗಂಟೆಯಲ್ಲಿ ಜಾಲಿ ಆಗಿರೋಣ ಅಂತ ಬಂದಿದ್ದೇವೆ. ಈ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನಡಿ ನಡಿ, ಬೈಕ್ ಸ್ಟಾರ್ಟ್ ಮಾಡು, ಜಾಲಿಯಾಗಿ ರೈಡ್ ಹೋಗೋಣಂತೆ. ಪಾಪ ನನ್ನ ಮಗಗೆ ನನ್ನ ಜೊತೆಗೆ ಮಾತಾಡೋಕೆ ಟೈಮ್ ಸಿಗೋಲ್ದು. ಊಟ ಗೀಟ ಹೆಂಗೆ ಮಾಡ್ತಾನ ಏನೋ. ಬೇಡ ಬೇಡ ಅಂತಂದ್ರು ಬೆಂಗಳೂರ ದುಡಿಯಕ್ಕೆ ಹೋಗಿದ್ದಾನ. ಇಲ್ಲಿ ನಮ್ಮ ಕಣ್ಣು ಮುಂದಿದ್ರ ಬಿಸಿ ಬಿಸಿ ರೊಟ್ಟಿ ಮಾಡಿ ತಿನ್ನಿಸ್ತಿದ್ದೆ. ಈಗ ನೋಡು, ಎಷ್ಟೊತ್ತಿ ಉಂಟಾನೋ ಏನೋ ಒಂದು ತಿಳಿವಲ್ದು. ಏನು ಮಾಡೋದು? ಆಯಿತು, ಜಲ್ದಿ ಒಂದು ಮದ್ವಿನಾರ ಮಾಡಿದ್ರೆ ಎಂತೆಲ್ಲೇ ಇರ್ತಾಳ, ಬಿಸಿ ಬಿಸಿ ಅಡುಗೆನಾರ ಮಾಡಿಕೊಡ್ತಾಳ. ಆ ಮದುವೆ ಬಗ್ಗೆ ಮಾತಾಡೋಕೆ ಫೋನ್ ಹಚ್ಚಿದ್ರೆ ಫೋನ್ಗೂ ಸಿಗೋವಲ್ಲ. ಇವತ್ತು ಸಾಯಂಕಾಲ ಮಾತ್ರ ಅವನಿಗೆ ಬಿಡೋದೇ ಇಲ್ಲ. ಫೋನ್ ಹಚ್ಚಿ ಮಾತಾಡ್ತೀನಿ. ಬಟ್ ಅವನ ಮದುವೆಗೆ ಒಪ್ಪಿಸ್ತೇನೆ ಅಂತ. ಯವ್ವ ಸಂಕೋಕ, ಎದುರಿ ಬಂದ ಚಲೋ ಆತ್ ನೋಡು. ನಾನೇ ಮನೆ ಕಡೆನೇ ಹೊಂಟಿದ್ದೆ. ಅಲ್ಲ, ಹಬ್ಬಕ್ಕೆ ಊರು ಹೊಂಟಾನಿ. ಸ್ವಲ್ಪ ನಿಂದು ನೆಕ್ಲೆಸ್ ಬೇಕಿತ್ತು, ಕೊಡ್ಬಾರ. ಏನಂದಿ? ಡಬ್ಬೆ ಹೋಗ. ನೀ ನಮ್ಮನೆ ಡಬ್ಬಿಗೆ ಹಾಕೊಟ್ಟಿದ್ದಿ? ಏನು ಹಾಕೊಟ್ಟಿಲ್ವ ಯವ್ವ? ನಾನು ಈಗ ಮಂದಿ ಏನಾರ ಡಬ್ಬಿ ಗಿಬ್ಬಿ ತಾಟ ಗೀಟು ಕೊಟ್ರೆ ಸಪ್ರೇಟ್ ಇಟ್ಟೆ ಬಿಟ್ಟಿರ್ತೀನಿ. ಹಿಂಗೆ ನಡಕ್ಕೆ ಬಂದು ಅದೈತಿ ಇದೈತಿ ಅಂತ ಕೇಳಿ ನಮ್ಮ ಮನೆಯನ್ನು ತೊಗೊಂಡು ಹೋಗೋ ಬಿತ್ತರೆ ಇರ್ತಾರಂತ ಹೇಳಿ ಅದಕ್ಕೆ ಯಾರು ಏನೋ ಕೊಟ್ಟರು ಸೈಡೇ ಇಟ್ಟಿರ್ತೀನಿ. ಈಗಂತೂ ಯಾರೋ ಏನು ಇಸ್ಕೊಳಕತ್ತಿಲ್ವ? ಅಷ್ಟಕ್ಕೂ ನಿನ್ನ ಮನೆ ಡಬ್ಬಿ ಪಪ್ಪಿ ಏನು ನಮ್ಮ ಮನೆಯಾಗಿಲ್ಲ ನೋಡು. ಯವ್ವ ಸಂಕವಕ್ಕ, ಡಬ್ಬೆಲ್ಲ ಯವ್ವ, ನಾನು ಊರಿಗೆ ಹಬ್ಬಕ್ಕೆ ಹೊಂಟಾನಿ. ನಿಂದು ನಕ್ಲೇಸ್ ಬೇಕಾಗಿತ್ತು, ಅದನ್ನು ಕೇಳಕ್ಕೆ ಬಂದಿದ್ದೆ. ಎಷ್ಟು ಸರಿ ಹೇಳ್ಬೇಕಲೇ ಊರು ಬಿಡಾಡಿ ನಿನಗೆ. ನಿಂದು ಯಾವುದು ಉದ್ದನ್ ಡಬ್ಬಿ ನಮ್ಮ ಮನೆ ಆಗೈತಿ, ಅಷ್ಟಕ್ಕೂ ಏನು ಹಾಕಿ ಕೊಟ್ಟಿದ್ದೆ ಅಂತ ಹೇಳಿ ಉದ್ದನ್ ಡಬ್ಬಿ ಅಂತ ಕೇಳಕತ್ತಿದ್ದಿ. ಅದು ಪ್ಲಾಸ್ಟಿಕ್ ಡಬ್ಬಿ ಅಂತವ. ಪ್ಲಾಸ್ಟಿಕ್ ಡಬ್ಬಿ ಮಾರಕ್ಕೆ ನಾವೇನು ಕೂದಲ ಪಿಂತಾರೇನು? ಬೇಕಂತಂದ್ರೆ ನನ್ನ ಮನೆ ಬಂದು ಊಟ ಚೆಕ್ ಮಾಡ್ಕೊಂಡು ಹೋಗು. ನನ್ನ ಮನ್ಯಾಗ ಎಲ್ಲ ಡಬ್ಬಿ ಮೇಲೂ ನನ್ನ ಹೆಸರು ಐತಿ. ನಿನ್ನ ಡಬ್ಬಿ ಯಾವುದು ನನ್ನ ಮನೆಯಾಗಿಲ್ಲ. ಎಷ್ಟು ಸರಿ ಹೇಳ್ಬೇಕಾ ಊರು ಬಿಡಾಡಿ ನಿನಗೆ. ಯವ್ವ, ನಾನು ಯಾವ ಡಬ್ಬಿನ ಕೇಳಕತ್ತಿಲ್ಲ ಯವ್ವ. ನಾನು ಊರು ಹೊಂಟನಿ ಹಬ್ಬಕ್ಕೆ ಅಂತ ಹೇಳಕತ್ತಾರ ಡಬ್ಬಿ ಅಂತ ಹೇಳಿ ನನ್ನ ಜನ್ಮನ ಸಣ್ಣ ಮಾಡಕತ್ತಿರಲಿ. ಕಾಲ್ ಕೆದರಿ ಜಗಳಕ್ಕೆ ಬಂದಿಯಲ್ಲೇ ಊರು ಬಿಡಾಡಿ. ನಾನು ಅದೇ ಹೊಂಟಕ್ಕಿನ್ನ ತರಬಿ ಈ ತೀರ ಜಗಳ ಮಾಡಕತ್ತೀಯಲ್ಲ. ಅಲ್ಲ, ನಿನ್ನ ಹಂಗೆ ಜಗಳ ಬೇಕಾಗಿತ್ತು ಅಂತಂದ್ರೆ ಮನೆ ಅಡ್ಡಾಡ್ಕಂತ ಹೋಗು. ಯಾರ ನಿನ್ನ ಜೊತೆಗೆ ಖಾಲಿ ಇದ್ದರೆ ಜಗಳ ಮಾಡ್ತಾರ. ನಾನು ಬಾಳೆ ಬದುಕು ಮಾಡಕಿ ನನ್ನ ಜೊತೆಗೆ ಬಂದು ಖಾಲಿ ಡಬ್ಬಿತಿ ಅಂತ ಹೇಳಿ ಜಗಳ ಮಾಡಕತ್ತೀಯಲ್ಲ. ಸಂಕಲಿ ಸಂಕಿ, ಅಲ್ಲ ಈ ಪರಿ ಹಿಂಗೆ ಹೋದ್ರೆ ಏನಾಗಬಾರ್ದು ನನಗೆ. ನನ್ನ ಸ್ವಂತ ಪರಕ ನೀನಾರ ಒಂದಿಟ್ಟು ಹೇಳ ಆಕೆಗೆ. ಅದಕ್ಕರ ಮೊದಲೇ ಕಿವಿ ಕೇಳಂಗಿಲ್ಲ, ಏನಿಲ್ಲ. ಏನಾರ ಅಂದಿದ್ದು ಏನಾರ ತಿಳ್ಕೊಂತತಿ. ನಾನು ಹಬ್ಬಕ್ಕೆ ಊರು ಹೊಂಟಾನಿ ಅಂತ ಹೇಳಕ್ಕೆ ಬಂದಾನಿ. ಉದ್ದನ್ ಡಬ್ಬಿ ಅಂತ ಹೇಳಿ ಏನಾರ ತಿಳ್ಕೊಂಡು ಜಗಳ ಮಾಡಕತ್ತೈತಿ. ಹೇಳ ಪರಕ ನೋಡ್ಕಂತ ಸುಮ್ಮನೆ ನಿಂತಿಯಲ್ಲ ನೀನ. ಅಲ್ಲಲ್ಲಿ ಸಂಕವ್ವ, ಅಕ್ಕಿ ಏಕೆ ತವ್ರ ಮನೆಗೆ ಶಂಕರಿ ಕೊಪ್ಪಕ್ಕೆ ಊರು ಹೊಂಟಾಳಂತ ಅದನ್ನ ಹೇಳಕ್ಕೆ ಬಂದ್ರೆ ಆಕೆಗೆ ಹಿಂಗೆ ಹಿಕ್ಕ ಮುಖ ಹೊಡ್ಯಾಕತ್ತೀಯಲ್ಲೇ. ಬಾರ ಪರಕ್ಕ ಬಾ, ನನಗೆ ಗೊತ್ತೈತಿ ನೀ ಯಾವಾಗಲೂ ಆಕೆ ಪರನ ಬರ್ತಿ ಅಂತ ಹೇಳಿ ನನಗೆ ಗೊತ್ತಿದ್ದಿದ್ದ. ಅದು ಏನಂದಿ? ಸಗಣಿ ಕುಳ್ಳ ತಟ್ಟಿ ಗಾಡಿಗೆ ಹಚ್ತಾರಲ್ಲ, ಹಂಗ ನನ್ನ ಕುಳ್ಳ ಬಡ್ದಂಗೆ ಬಡಿತೀಯ. ಬಾ ಬಡಿ ಬಾ, ಹೆಂಗೆ ಬಡಿತೀಯ ನಾನು ನೋಡ್ತೇನೆ ಅಂತ. ಇವ ಪರಕ ನಿನಗೆ ಎದಕ್ಕೆ ಬೇಕಾಗಿತ್ತ? ಆ ಚೂರು ಸಂಕವನ್ನ ತಡೋದು ಅಂತಂದ್ರೆ ಹಾದ್ಯಾಗ ಹೋಗು ಮಾರಿನ ಮನೆಗೆ ಬಾ ಅಂತ ಕರೆದಂಗ ನೋಡಿಲಿ. ಅದಕ್ಕೆ ಮೊದಲೇ ಕಿವಿ ಕೇಳಂಗಿಲ್ಲ. ಏನಾರ ಅಂದಿದ್ದನ ಏನಾರ ತಿಳ್ಕೊಂತಾಳ. ಪರಕ ಹೋಗೋಣ ಬಾ ಇಲ್ಲಿಂದ. ಅವು ಹೊಡೆದಾಡಿ ಅಂದ್ರೆ ಯಾಕೆ ಸಾಯವಲ್ವಾಕ. ಅಯ್ಯವ್ವ ಪಿಟಿಂಗ್ ರಾಣಿ ಗೌರಿ, ನೀನು ಬಂದೆ. ಬಾ ನಿಮ್ದೆಲ್ಲಾರ್ದು ಒಂದು ಗುಂಪು ಅಂತ ಹೇಳಿ ನನಗೆ ಗೊತ್ತಿದ್ದಿದ್ದೆ. ನೋಡು, ಒಬ್ಬಕ್ಕೆ ಕಾಲು ಕೆದರಿ ಜಗಳಕ್ಕೆ ಬಂದರೆ ಅಷ್ಟರು ಆಕೆ ಸಪೋರ್ಟ್ ಆಗಿ ಹೆಂಗೆ ಬಂದು ನನ್ನ ಜೊತೆ ಜಗಳ ಮಾಡಕತ್ತೀರಿ. ನಿಮ್ಮನ್ನು ನೋಡಿಲಿ ಕಾಲಾಗ ಹಾಕಿ ಹಂಗೆ ತಗಣಿ ಹೊಸಕ್ಕೆ ಹಾಕದಂಗೆ ಹಾಕಿ ಬಿಟ್ಟನಿ. ಬಂದಾಳಿಲಿ ಏನದು? ಏನು ಬಿಟ್ಟಿಂಗ್ ಹಚ್ಚಿ ಕೊಡಕತ್ತಿ ಮತ್ತೆ? ಅಯ್ಯ, ಇದಕ್ಕೆ ಬಿಡೋದು ಹಾಯ್ಲಿ, ಬರಬಾರ್ದು ಬಂದು ಹೊತ್ಕೊಂಡು ಹೋಗ್ಲಿ. ಅಲ್ಲ ನೋಡಿಲಿ, ಇದಕ್ಕೆ ಕಿವಿ ಕೇಳಂಗಿಲ್ಲ. ಏನಾರು ತಿಳ್ಕೊಂಡು ನಮ್ಮ ಜನ್ಮಕ್ಕೆ ಕೂತು ತೊಗೊಂಡ್ಬರ್ತೀವ. ನಾನು ಊರಾಗ ಇಷ್ಟು ಮಂದಿ ಮನೆ ಇದ್ರು ಇದರ ಮನೆ ಒಳ್ಳೆ ಹಬ್ಬಕ್ಕೆ ಊರು ಹೊಂಟಾನಿ ನಕ್ಲೇಸ್ ಕೊಡು ಅಂತ ಹೇಳಿ ಬಂದಾನಿಲ್ಲ. ನನಗೆ ಬುದ್ಧಿಲ್ಲ. ಮೊದಲ ನನ್ನ ಚಪ್ಪಲ್ ತೊಗೊಂಡು ನಾ ಹೊಡ್ಕೋಬೇಕು. ಪರಕ ನಂದು ತಪ್ಪಾಗಿತ್ತು. ಬಾರ ಹೋಗುನತ್ತಾಗ ಇದ್ರ ಜೊತೆ ಮಾತಾಡ್ಕೊಂತ ನಿಂತು ಬಿಟ್ರೆ ನಮ್ಮನ್ನ ಅದೇನಂತಾರಲ್ಲ, ಧಾರವಾಡ ಹುಚ್ಚ ಆಸ್ಪತ್ರೆಗೆ ಸೇರಿಸ್ತಾಳಕಿ. ನಡ್ರಿ ಹೋಗು ಇಲ್ಲಿಂದ ಮೊದಲು.
ನೋಡಿಲಿ ಮಲ್ಲಿ ಬಿದ್ದಿದ ಒಂದು ಹೊಡ್ತಕ್ಕನ ನೆಟ್ಟಗ ನಿಲ್ಲಕ್ಕಾಗವಲ್ದು ನಿನಗೆ ಮತ್ತೇನನ್ನಕತ್ತಿದ್ದಿ ಹುಚ್ಚಿಡ್ದತಿಕೆಗೆ ಚಪ್ಪಲಿಲ್ಲಿ ಹೊಡಿತೀನಿ ಅನ್ನಕತ್ತೀಯ ನೋಡಿಲಿ ಇವತ್ತು ಮಾತ್ರ ನೀ ನನ್ನ ಕೈಯಾಗ ಸುದ್ದ ಹಾಕಿದಿ ತಣ್ಣಗಿದ್ದಕಿನ್ನ ಕರೆದು ಜಗಳ ಮಾಡಕತ್ತಿದಿ ಮತ್ತೆ ಇಲ್ಲ ಬರೋದು ನನಗ ಅನ್ನಕತ್ತೀಯ ಮಾಡ್ದಂತಡಿಲಿ ನಿನಗೆ ಬಿತ್ರಿ ಯವ್ವ ಪರಕ ಇಲ್ಲಿಂದ ಎಸ್ಕೇಪ್ ಅಯ್ಯ ನೋಡಿದ್ರನೆ ನಂದು ಒಂದ ಆವಾಜ್ಗೆ ಹಂಗ ಹೆದರಿ ಹಿಕ್ಕಿ ಹಾಕಿ ಓಡಿ ಹೋದ್ರು ಅಲ್ಲ ಈಗಿನ ಕಾಲದಾಗ ಅದೇನ ಅಂತಾರಲ್ರಿ ಬಗ್ಗಿದ್ರ ಜುಟ್ಟು ಹಿಡಿತಾರ ಎದ್ರ ಕಾಲು ಹಿಡಿತಾರ ಅಂತೇಳಿ ಹಿಂತಾರವ್ರ ಹಿಂಗಾಗಿ ನಾನು ಒಟ್ಟೆ ಹೆದ್ರಾಕ್ ಹೋಗ್ಲಿಲ್ರಿ ಅವ್ರಿಗೆ ಬರೋಬ್ಬರಿ ಏಟಿಗೆ ಎದರೇಟ ಕೊಟ್ಟೆ ಹೆದರಿ ಹಂಗ ಒಂದ ಸಮಕ ಕಾಲು ಕಿತ್ರು ಆದರೂ ನೀವೇನ ಅನ್ರಿ ನನಗೆ ಒಂಚೂರು ಕಿವಿ ಕೇಳಂಗಿಲ್ರಿಪ್ಪ ಇನ್ನೂ ಕಿವಿ ಕೇಳಿ ಇವ್ರು ಏನೇನು ಮಾತಾಡಿದ್ರು ಅಂತ ಹೇಳಿ ತಿಳ್ಕೊಂಡಿದ್ದೆ ಅಂತಂದ್ರೆ ಇವ್ರಿಗೆ ಇನ್ನೂ ಚಂದಾಗ ಬೀಳ್ತಿದ್ವು ಹೋಲ್ ಬಿಡ್ರಿ ಮತ್ತು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಕತ್ತಾವಿಲ್ರಿ ಇಷ್ಟ ಆದ್ಮೇಲೆ ಇನ್ಯಾಕೆ ತಡಾರಿ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಫಸ್ಟ್ ಟೈಮ್ ಏನಾರು ನಮ್ಮ ವಿಡಿಯೋ ನೋಡಕತ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ಬರ್ರಿ ಸಬ್ಸ್ಕ್ರೈಬ್ ಮಾಡೋನು ಇನ್ನು ಹೆಚ್ಚಿನ ವಿಡಿಯೋಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ಹಿಂಗೆ ನಮ್ಮ ವಿಡಿಯೋನ ನೋಡ್ತಾ ಇರ್ರಿ.